ಅಧಿಕಾರ ಸಮಾಜದ ಒಳ್ಳೆಯ ವ್ಯಕ್ತಿಗಳ ಕೈಯಲ್ಲಿರಬೇಕು. ಶ್ರೀರಂಭಾಪುರಿ ಜಗದ್ಗುರುಗಳು. ಅಧಿಕಾರ ಎಂಬುದು ಒಳ್ಳೆಯ ಸಚ್ಚಾರಿತ್ರವಂತ ವ್ಯಕ್ತಿಗಳ ಕೈಯಲ್ಲಿರಬೇಕು. ಅಂಥವರು ಮಾತ್ರ ಸಮಾಜಕ್ಕೆ ಒಳ್ಳೆಯದು ಮಾಡಲು ಸಾಧ್ಯ. ಮುದ್ದೇಬಿಹಾಳ ಶಾಸಕರಾದ ಅಪ್ಪಾಜಿ ನಾಡಗೌಡರು ಈ ನಾಡು ಕಂಡ ಸರಳ ಸಜ್ಜನ ರಾಜಕಾರಣಿ. ಅವರು ಇನ್ನಷ್ಟು ಜನರ ಸೇವೆ ಮಾಡಲು ಅವರಿಗೆ ಸಚಿವ ಸ್ಥಾನ ಸಿಗಬೇಕೆಂಬುದು ನಮ್ಮ ಒತ್ತಾಸೆಯಾಗಿದೆ ಅಂತ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಹೇಳಿದರು. ದೇವರ ಹಿಪ್ಪರಗಿ ಮತಕ್ಷೇತ್ರದ ಯಾಳವಾರ ಗ್ರಾಮದಲ್ಲಿ ಶ್ರೀ ಸೋಮೇಶ್ವರ ವಿದ್ಯಾವರ್ಧಕ ಸಂಘದ ಪ್ರೌಢಶಾಲೆಯ ನೂತನ ಕಟ್ಟಡ ಹಾಗೂ ವಿದ್ಯಾರ್ಥಿ ನಿಲಯ ಉದ್ಘಾಟನೆ ಮತ್ತು ಸುವರ್ಣ ಮಹೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಭಾನುವಾರ ಆಶೀರ್ವಚನ ನೀಡಿದರು. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವುದು ಸುಲಭವಾದ ಕಾರ್ಯವಲ್ಲ. ಆದರೆ ಈ ಸಣ್ಣ ಗ್ರಾಮದಲ್ಲಿ ಶ್ರೀ ಸೋಮೇಶ್ವರ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿ ಅದರ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ನಾನು ಇದರ ಆಡಳಿತ ಮಂಡಳಿಯವರಿಗೆ ಅಭಿನಂದಿಸುತ್ತೇನೆ. ಮಕ್ಕಳಿಗೆ ಶಿಕ್ಷಣದ ಜೊತೆ ಉತ್ತಮ ಸಂಸ್ಕಾರಗಳನ್ನು ಕಲಿಸುವ ಅಗತ್ಯವಿದೆ ಅಂತ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡರು, ಮಾಜಿ ಶಾಸಕ ಶರಣಪ್ಪ ಸುಣಗಾರ್, ಶ್ರೀಮತಿ ಡಾಕ್ಟರ್ ಮಂಜುಳಾ ಪಾಟೀಲ್, ಸಾಹಿತಿ ಅಶೋಕ್ ಹಂಚಲಿ ಒಳಗೊಂಡು ಹಲವಾರು ಮುಖಂಡರು, ಗಣ್ಯಮಾನ್ಯರು ಮಾತನಾಡಿದರು. ಶ್ರೀ ಸೋಮೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ರಾಜುಗೌಡ ನಾಡಗೌಡರು ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಇದೇ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವದ ಅಂಗವಾಗಿ ಹೊರತಂದ ಸ್ಮರಣ ಸಂಚಿಕೆಯನ್ನು ಅಪ್ಪಾಜಿ ನಾಡಗೌಡರು ಬಿಡುಗಡೆಗೊಳಿಸಿದರು. ವೇದಿಕೆಯಲ್ಲಿ ಬಿಜೆಪಿ ಮಾಜಿ ಶಾಸಕ ಸೋಮನಗೌಡ ಪಾಟೀಲ್, ಅರುಣ್ ಶಹಾಪುರ್, ಮುಖಂಡರಾದ ಬಸನಗೌಡ ಪಾಟೀಲ್, ಬಿಬಿ ಪಾಟೀಲ್, ಲಿಂಗದಳ್ಳಿ, ಚಿನಗೌಡ ಪಾಟೀಲ್, ಆನಂದಗೌಡ ದೊಡ್ಡಮನಿ, ಶಿವಾನಂದ ದೇಸಾಯಿ, ಸಂಘದ ಪದಾಧಿಕಾರಿಗಳು, ವಿವಿಧ ರಾಜಕೀಯ ಮುಖಂಡರು, ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಧ್ಯಾಹ್ನದ ನಂತರ ಗುರುವಂದನಾ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಸಮಾಗಮ ಕಾರ್ಯಕ್ರಮ ಜರುಗಿತು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟಿ. ಈಗ ಸೋದರಿಯಾದಂಥವರು ಶಿಕ್ಷಣದ ಮಹತ್ವ ಏನನ್ನೋದನ್ನ ಬಹಳ ಮನಮುಟ್ಟುವ ರೀತಿಯಲ್ಲಿ ನಿಮಗೆಲ್ಲರಿಗೂ ತಿಳಿಸಿದ್ದಾರೆ. ಶಿಕ್ಷಣ ಅಂದ್ರೆ ಕೇವಲ ಪುಸ್ತಕ ಓದುವುದಲ್ಲ, ಶಿಕ್ಷಣ ಅಂದ್ರೆ 4 ಅಕ್ಷರ ಕಲಿಯುವುದಲ್ಲ, ಶಿಕ್ಷಣ ಅಂದ್ರೆ ಕೇವಲ ಎಂಜಿನಿಯರ್ ಆಗೋದಾಗ್ಲಿ, ಡಾಕ್ಟರ್ ಆಗೋದಾಗ್ಲಿ, ವಕೀಲರಾಗೋದಾಗ್ಲಿ, ರಾಜಕಾರಣಿ ಆಗೋದಾಗ್ಲಿ, ಇದು ಕೇವಲ ಅಕ್ಷರದ ಜ್ಞಾನವನ್ನು ಪಡೆದು ಶಿಕ್ಷಣವನ್ನು ಪಡೆದು ಹುದ್ದೆಯನ್ನು ಪಡಿತಕ್ಕಂಥದ್ದು ಮಾತ್ರ ಅಲ್ಲ. ಆ ಶಿಕ್ಷಣಕ್ಕೆ ನಿಜವಾದ ಒಂದು ಅರ್ಥ ಬರಬೇಕಾದ್ರೆ ಮನುಷ್ಯರಲ್ಲಿ ಒಂದು ಸಂಸ್ಕಾರ ಬರಬೇಕು. ಅದೇ ಇವತ್ತು ರಂಭಾಪುರಿ ಪೀಠದ ಮೂಲ ಘೋಷಣೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮೂಲ ಘೋಷಣೆ ಏನ್ ಘೋಷಣೆ? ರಂಭಾಪುರಿ ಪೀಠದಿಂದ ಇರ್ತಕ್ಕಂಥದ್ದು ಮಾನವ ಧರ್ಮಕ್ಕೆ ಕಲ್ಯಾಣ ಅನ್ನುವಂಥ ಮಾತನ್ನ ನೀವು ಯಾರು ಕೂಡ ಬರೀತಕ್ಕಂಥದ್ದು. ಮಾನವ ಧರ್ಮಕ್ಕೆ ಜಯವಾಗಲಿ. ಅರ್ಥ ನಾವೆಲ್ಲರೂ ಒಂದಾಗಿ ಆ ಒಂದು ದೃಷ್ಟಿಯಿಂದ ನಾವು ಬಾಳೋದಾದರೆ ನಾವು ದೇಶವನ್ನ ಕಟ್ಟಬಹುದಾಗಿದೆ. ಅದರ ಜೊತೆ ನಾವು ಮೊದಲನೇದಾಗಿ ನಮ್ಮ ಸಮಾಜವನ್ನ ಕಟ್ಟಬಹುದಾಗಿದೆ. ವಿಭಿನ್ನವಾದಂತಹ ವಿಚಾರಗಳಿಗೆ ನಾವು ಹೋಗ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದೇ ಇವತ್ತು ಶಿಕ್ಷಣದ ಮೂಲ ಆಗಿರಬೇಕು ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾನು ನೋಡಿದ್ದೇನೆ, ಎಷ್ಟೋ ಸಂದರ್ಭದಲ್ಲಿ ನೋಡಿದ್ದೇನೆ, ಪೇಷಂಟ್ಗಳು ಆಸ್ಪತ್ರೆಗೆ ಹೋಗ್ತವೆ. ಹೋದಂತ ಸಂದರ್ಭದಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಸರ್ಕಾರಿ ದವಾಖಾನೆಯನ್ನು ಹೊರತುಪಡಿಸಿ ಕೆಲವೊಂದು, ಎಲ್ಲರೂ ಅಂತ ಹೇಳೋದಿಲ್ಲ, ಏನ್ರಿ 4 ಲಕ್ಷ ಖರ್ಚಾಗುತ್ತೆ, 2 ಲಕ್ಷ ಖರ್ಚಾಗುತ್ತೆ, ಅಡ್ವಾನ್ಸಿಗೆ ಇಷ್ಟು ಕಟ್ಟ್ರಿ ಅಂತ ಹೇಳ್ತಾರೆ. ಅದನ್ನ ಮೊದಲ OPDಯಲ್ಲಿ ಆ ಪೇಷಂಟ್ ಅನ್ನು ತಗೊಳ್ತಾರೆ. ನೀವು ಎಲ್ಲಿವರೆಗೂ ಹಣ ಕಟ್ಟೋದಿಲ್ಲ ಆ ಮುಂದಿನ ಚಿಕಿತ್ಸೆ ಪ್ರಾರಂಭ ಆಗೋದಿಲ್ಲ. ಇದರ ಅರ್ಥ ಏನಂತ ನಾವೆಲ್ಲರೂ ಅರ್ಥೈಸ್ಕೋಬೇಕು, ಹೇಳಿ ನೋಡೋಣ.
ನಮ್ಮಲ್ಲಿ ಎಲ್ಲಿದೆ ಮಾನವೀಯತೆ? ಒಂದು ಪೇಷಂಟ್ ಸೀರಿಯಸ್ ಆಗಿ ಹೋಗಿರುತ್ತೆ, ಆ ಪೇಷಂಟಿಗೆ ಜೀವವನ್ನ ಕೊಟ್ಟು ಬದುಕಿಸ್ಬೇಕಾದಂಥದ್ದು ಅತಿ ಅವಶ್ಯನೋ, ಅಥವಾ ಅವ ಹಣ ತಂದು ಕೊಟ್ಟ ಮೇಲೆ ಪೇಷಂಟ್ ಅನ್ನು ಬದುಕಿಸೋ ಪ್ರಯತ್ನ ಮಾಡಬೇಕು? ಅಷ್ಟರಲ್ಲಿ ಎಷ್ಟೋ ಕಡೆ ಪೇಷಂಟ್ ಇರೋದೇ ಇಲ್ಲ, ಪೇಷಂಟ್ ಉಳಿಯೋದೇ ಇಲ್ಲ. ಇಂಥ ಸಂದರ್ಭಗಳಿಲ್ಲ. ಅದಕ್ಕೆ ಹೇಳತಕ್ಕದ್ದು ಶಿಕ್ಷಣದಲ್ಲಿ ಸಂಸ್ಕಾರ ಇರಬೇಕು. ನ್ಯಾಯ ಅನ್ಯಾಯವನ್ನ ನಾವು ತೂಕ ಮಾಡತಕ್ಕಂಥ ಶಕ್ತಿ ನಮ್ಮಲ್ಲಿ ಬರಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದು ಶಿಕ್ಷಣ ಅನ್ನುವಂತ ತಿಳ್ಕೋಬೇಕು. ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ನಮ್ಮ ಕನಸದು ಸುಂದರ ಅಂತೇಳಿ ಇದೇ ಬಿಜಾಪುರ ಜಿಲ್ಲೆಯ ಬಿರಾದಾರ ಒಬ್ಬ ಕವಿ ಈ ಮಾತನ್ನ ಹೇಳಿದ್ದಾರೆ. ಇಂದಿನ ಮಕ್ಕಳು ಮುಂದಿನ ದೇಶದ ಮುಂದಾಳುಗಳು. ನೀವೆಲ್ಲ CS ನಾಡಗೌಡರು ಮಾತನಾಡುವಾಗ ಕೇಳಿದ್ದೀರಿ. 25-30 ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ನಾನು ಬಂದು ಹೋದಂಥ ನೆನಪು, ಅವರು ಬಂಧು ಬಾಂಧವರ ಜೊತೆಗೆ ಬೆರೆತಂಥ ದಿನಗಳನ್ನು ನೆನಪಿಸಿಕೊಂಡು ಅವತ್ತು ಇರುವಂಥ ಯಾಳವಾರ ಗ್ರಾಮ ಇವತ್ತು ಬಹಳಷ್ಟು ಬೆಳೆದಿರುವಂಥ ಯಾಳವಾರ ಗ್ರಾಮ ಕಂಡು CS ನಾಡಗೌಡರು ಬಹಳ ಸಂತೋಷದಿಂದ ತಮ್ಮ ಆಂತರಿಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಹಳಷ್ಟು ಜನ ರಾಜಕಾರಣಿಗಳನ್ನ ಕಾಣಬಹುದು, ಆದರೆ ಎಲ್ಲ ರಾಜಕಾರಣಿಗಳ ಸ್ವಭಾವ ಗುಣ ಒಂದೇ ರೀತಿಯಾಗಿ ಇರೋದಿಲ್ಲ. CS ನಾಡಗೌಡರು ಒಂದು ಧಾರ್ಮಿಕ ಪರಂಪರೆಯಿಂದ ಹೆತ್ತ ತಂದೆ ತಾಯಿಗಳ ಸಂಸ್ಕಾರದ ಬಲದಿಂದ ಒಬ್ಬ ಸುಸಂಸ್ಕೃತ ರಾಜಕಾರಣಿಕವಾಗಿದ್ದರೂ ಕೂಡ ಸರ್ವ ಸಮುದಾಯದ ಜನರ ಹಿತವನ್ನು ಗಮನದಲ್ಲಿಟ್ಟು ಯಾರಿಗೂ ಅನ್ಯಾಯ ಆಗಲಾರದಂತೆ ತುಳಿತಕ್ಕೆ ಒಳಗಾದಂಥ ಜನರಿಗೆ ನೋವುಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾ ಇರೋದನ್ನು ತಾವೆಲ್ಲ ಕಂಡು ಸಂತೋಷ ಪಟ್ಟಿದ್ದೀರಿ. ಮುಂದಿನ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ CS ನಾಡಗೌಡರಿಗೆ ವಿಶೇಷ ಆದ್ಯತೆಯ ಮೇರೆಗೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಒತ್ತಾಸೆಯನ್ನು ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸಜ್ಜನರ ಕೈಯಲ್ಲಿ ಅಧಿಕಾರ ಇತ್ತು ಅಂದರೆ ಅದು ಬಹಳ ಜನರಿಗೆ ಪ್ರಯೋಜನ ಆಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಡೀ ಕರ್ನಾಟಕ ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ಏನು ಸೋಮೇಶ್ವರ ವಿದ್ಯಾವರ್ಧಕ ಸಂಘ ಅಧ್ಯಕ್ಷರು ಯಾರೇ ಇರಲಿ, ಆದರೆ ಇಲ್ಲಿಯ ಜನರ ಸ್ವಭಾವ ಏನು ಅಂದರೆ ಯಾರೇ ಅಧ್ಯಕ್ಷರಾಗಿದ್ದರೂ ಎಲ್ಲ ನಿರ್ದೇಶಕ ಮಂಡಳಿಯವರು ಒಕ್ಕಟ್ಟಿನಿಂದ ಒಳ್ಳೆಯ ರೀತಿಯಿಂದ ಸಂಸ್ಥೆ ನೀವು ಬೆಳೆಸಿಕೊಂಡು ಬಂದಿದ್ದೀರಲ್ಲ, ಇದನ್ನು ಎಷ್ಟು ಕೊಂಡಾಡಿದ್ರೂ ಭಾಳ ಕಡಿಮೆಯಾಗಿದೆ. ಬಹುಶಃ ಸುಂದರವಾದಂಥ ಪ್ರೌಢಶಾಲೆ ಕಟ್ಟಡವನ್ನು ಕಟ್ಟಿದ್ದೀರಿ. ಕೊಠಡಿಗಳು ಕಡಿಮೆ ಆದ ಕಾರಣ ಮತ್ತೆ ಹೆಚ್ಚುವರಿಯಾಗಿ ಇವತ್ತು ಅನೇಕ ಪ್ರೌಢಶಾಲೆಯ ಕೊಠಡಿಗಳನ್ನು ಕಟ್ಟಿಸಿ ಉದ್ಘಾಟನೆ ಮಾಡಿಸಿದ್ದೀರಿ. ಇನ್ನೊಂದೆಡೆ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ